ಅಮ್ಮೋ ಏನಾಯ್ತೆ? ಯಾಕಿಬ್ರು ಜಗಳ ಆಡ್ತಿದ್ದೀರಾ? ಎಲ್ಲ ನಿಮ್ಮಿಂದಾನೇ ಆಗಿರತ್ತೆ. ಯಾಕತ್ತೆ ಇವನ್ ಜೊತೆ ನನ್ ಮದ್ವೆ ಮಾಡಿದ್ರಿ? ಈ ಮದ್ವೆ ಬಗ್ಗೆ ನನ್ಗೆ ಯಾವ ಎಕ್ಸ್ಪೆಕ್ಟೇಷನ್ಸು ಇರ್ಲಿಲ್ಲ. ನನ್ ಲೈಫ್ ಈ ತರ ನರ್ಕ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ತಗೋ ಕುಡಿ. ಏನಿದು? ವೆಜಿಟೇಬಲ್ ಸೂಪು ಕುಡಿ. ಏಯ್, ನಾನೇ ನಿಂಗೆ ಸೂಪ್ ಮಾಡ್ಕೊಡು ಅಂತ ಹೇಳಿದ್ನಾ? ಮತ್ತ್ಯಾಕ್ ಮಾಡ್ದೆ? ನನಗಿದ್ ಬೇಡ. ಏಯ್, ನಿನಗೆ ಹಸಿವಾಗಿದೆ ಅಂತ ನನಗೆ ಗೊತ್ತು. ಸುಮ್ನೆ ಡೌ ಮಾಡ್ದೆ ಕುಡಿ. ನನಗ್ ಹಸುವಾಗಿದೆ ಅಂತ ಹೇಳಕ್ಕೆ ನೀನೇನ್ ನನ್ನ ಹೊಟ್ಟೆಗೆ ಬಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಹೋಗಿದ್ಯಾ? ಬಂದ್ಬಿಡ್ಲು ದೊಡ್ಡದಾಗಿ. ಅತ್ತೆ ಹೇಳಿದಾರೆ ಕಾಲೇಜಿಂದ ಬಂದ್ಮೇಲೆ ವಲ್ಲಭಂಗ್ ಸೂಪ್ ಮಾಡ್ಕೊಡು ಅಂತ. ಈ ತರ ಮಾಡು ಅಂತಾನು ಅವರೇ ಹೇಳಿರೋದು. ಸುಮ್ನೆ ಡೌ ಮಾಡ್ದೆ ಕುಡಿ. ಅವತ್ತು ಬೇದಿ ಮಾತ್ರೆ ಹಾಕಿ ಸೂರ್ಯವಂಶದ ಗಸಗಸೆ ಪಾಯಸ ಕೊಟ್ಟಿದ್ದೆ. ಇವತ್ತಿ ಸೂಪಲ್ಲಿ ಏನ್ ವಾಂತಿ ಬರೋ ಟ್ಯಾಬ್ಲೆಟ್ ಹಾಕಿದ್ಯಾ? ಓ, ನಂಗೆ ಅರ್ಥ ಆಯ್ತು. ನೀನ್ ಕುಡ್ದು ಕುಡ್ದು ಕಕ್ಕಿ ಸೊತ್ತಗ್ಲಿ ಅಂತ. ಬೇಡ ನಿನ್ ಸವಾಸ ತಗೊಂಡೋಗು. ನೋಡು, ನಾನು ಅಷ್ಟೊಂದೆಲ್ಲ ಕೆಟ್ಟೋಳಲ್ಲ. ಹೌದೌದು, ನೀನ್ ಅಷ್ಟೊಂದೆಲ್ಲ ಕೆಟ್ಟವಳಲ್ಲ. ಆದ್ರೆ ಕೆಟ್ಟವಳಂತೂ ಹೌದು. ನಾನ್ ಬೇಕಾದ್ರೆ ನನ್ ದುಶ್ಮನ್ ನಂಬಿಡ್ತೀನಿ, ನಿನ್ನ ಮಾತ್ರ ನನ್ನ ಲೈಫಲ್ಲಿ ನಂಬಲ್ಲ. ಬೇಕಾದ್ರೆ ನಾನು ಕುಡ್ ತೋರ್ಸ್ಲಾ? ಬೇಡ ಮಾತಾಯಿ, ಬೇಡ. ಅಂಡ್ ವಿಷಯ ಏನು ಅಂತ ಅಂದ್ರೆ, ನೀನ್ ಕುಡಿದು ಪ್ರೂವ್ ಮಾಡಿದ್ರು ಕಿತ್ತೋದ್ ಸುತ್ನ ನಾನ್ ಮುಟ್ಟಲ್ಲ. ಗೆಟ್ ಲಾಸ್ಟ್. ನೋಡು ಕಾಡ್ಪಾಪ, ಅತ್ತೆ ಮಾಡ್ಕೊಡು ಅಂತ ಹೇಳಿದಾರೆ, ಅದಕ್ಕೆ ಮಾಡ್ಕೊಟ್ಟಿದೀನಿ. ಕುಡಿಯೋದು ಬಿಡೋದು ನಿನ್ನ ಇಷ್ಟ. ಬೇಕಾದ್ರೆ ಹಸ್ಕೊಂಡ್ ಸಾಯಿ. ಸಕ್ಕದಾಗಿದೆ. ಅದ್ಭುತ ಅದ್ಭುತ. ಇದು ಟೇಸ್ಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ವಾವ್. ಸುಮ್ನೆ ಅತ್ತೆ ಇಷ್ಟು ಹೇಳಿದಕ್ಕೆ ಇಂತ ಒಳ್ಳೆ ಮಾಡ್ಬಿಟ್ಟಲ್ಲ ಅಮ್ಮು ನೀನು. ವಾವ್, ಎಂತ ಗ್ರೇಟ್ ಕುಕ್ ನೀನು. ಕುಕ್ ಅಂತ ಕುಕ್ಕು ಕರಿಬೇಕು. ಅಬ್ಬಾ, ಇಂಥ ಸೂಪ್ ನ ಮಿಸ್ ಮಾಡ್ಕೊಂಡವ್ರೆ ದುರಾದೃಷ್ಟರು ಅಂತರು. ನಾನು ಇಂಥ ಸೂಪ್ ನ ಕುಡಿಯೋಕು ಎಂತ ಅದೃಷ್ಟ ಮಾಡಿರ್ಬೇಕು. ವಾ, ನಿಜಕ್ಕೂ ಕರಿಬೇಕು ಇಷ್ಟೊಂದು ಚೆನ್ನಾಗಿ ಮಾಡಿದಳಲ್ಲ. ಹೆಂಗ್ ಸಾಧ್ಯ ಇದು? ಇಷ್ಟ ದಿನ ಬೆಕ್ಕು ಕಣ್ ಮುಚ್ಕೊಂಡ್ ಹಾಲು ಕುಡಿಯುತ್ತೆ ಅಂತ ಕೇಳಿದ್ದೆ, ಇವತ್ ನೋಡ್ದೆ. ಜಾಸ್ತಿ ಡೌ ಮಾಡ್ದೆ, ನೀರ್ ಕುಡಿ. ನಮ್ಮ ಮನೆಗೆ ಬೆಳಗ್ತಾರಂತ ಹುಡುಗಿ ಬೇಕು ಅಂತ ನಾವೆಲ್ಲರೂ ಇಲ್ಲಿ ಬಂದ್ವಿ. ಆದ್ರೆ ನಮ್ಮ ನಡುವೆ ಬಿರುಕ್ತಾರಂತ ಹುಡುಗಿ ನಮಗ್ ಬೇಡ. ಬೇಡ, ಬನ್ನಿ ಹೋಗೋಣ. ಆ ಶ್ರೀಶೈಲ ಅಂಕಲ್ ಯಾಕೆ ಹೀಗ್ ಮಾಡಿದ್ರು ಅಂತಾನೆ ಗೊತ್ತಿಲ್ಲ. ಈ ತರ ಯೋಚನೆ ಮಾಡಿದ್ದಾರೆ ಅಂತ ಸುರೇಖಾ ಆಂಟಿಗೂ ಗೊತ್ತಿಲ್ಲ. ಅವ್ರ ಮುಖ ನೋಡಿದಾಗ ಅವ್ರ ಶಾಕ್ ಅಲ್ಲಿ ಇದ್ದಿದ್ನ ನನ್ ಗಮನಿಸ. ಯಾಕೆ ಹೀಗಾಯ್ತು? ಈ ಸಂಬಂಧದ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ವಿ. ಯಾಕೆ ಸಲ ನಮ್ಗೆ ಹೀಗೆ ಆಗ್ತಾ ಇದೆ? ಅಯ್ಯೋ ಹೋಗ್ಲಿ ಬಿಡಮ್ಮ. ಪ್ರತಿ ಸಲ ಒಂದೇ ಕಾರಣಕ್ಕೆ ಸಂಬಂಧ ಮುರಿದ್ ಬೀಳ್ತಾ ಇತ್ತು. ಫಾರ್ ಅ ಚೇಂಜ್ ಈ ಸತಿ ಬೇರೆ ಕಾರಣಕ್ಕೆ ಮುರಿದ್ ಬಿದ್ದಿದೆ ಅಷ್ಟೇ. ನೀವ್ ಯಾರು ತಲೆ ಕೆಡ್ಸ್ಕೋಬೇಡಿ. ನಮ್ಮ ವಿಷಯನ ಮೊದ್ಲು ಎಲ್ರು ತಲೆಯಿಂದ ತೆಗೆದುಹಾಕಿ ಹೊರಡಿ ಮನೆಗೆ. ನೀ ನಮ್ ಜೊತೆ ಮನೆಗ್ ಬರ್ತಿಲ್ವಾ? ಇಲ್ಲಮ್ಮ, ಅದು ಆಫೀಸ್ನಲ್ಲಿ ನಾನು ರಜೆ ಹಾಕೋ ಪರಿಸ್ಥಿತಿನಲ್ಲೇ ಇರ್ಲಿಲ್ಲ. ಆದ್ರೆ ಅಪ್ಪ ಹೇಳಿದ್ರಲ್ಲ ಅಂತ ಒಂದ್ ಅರ್ಧ ದಿನ ಪರ್ಮಿಷನ್ ಕೇಳ್ಕೊಂಡ್ ಬಂದಿದ್ದೆ. ನಾನು ಆಫೀಸ್ಗೆ ಹೋಗ್ಲೇಬೇಕು.
ಅಣ್ಣ ನಿನ್ಗೇನು ಬೇಜಾರಿಲ್ಲ ತಾನೆ? ಹೇ, ಬೇಜಾರೆಲ್ಲ ಏನಿಲ್ಲ ಕಣೋ. ಇಷ್ಟ ದಿನ ಎಲ್ರು ನನ್ನನ್ನು ರಿಜೆಕ್ಟ್ ಮಾಡ್ತಿದ್ರು, ನಾನೇ ಅವ್ರನ್ನ ರಿಜೆಕ್ಟ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಬೇಜಾರ್ಗಿಂತ ಹೆಚ್ಚಾಗಿ ಸಮಾಧಾನ ಇದೆ. ಸದ್ಯ ಈ ಸಂಬಂಧ ಆಗ್ಲಿಲ್ವಲ್ಲ ಅಂತ. ಸಾರಿ ಬಾಬಾ, ಇವ್ರ ಈ ತರ ಯೋಚನೆ ಮಾಡಿರ್ತಾರೆ ನನಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ರೆ ನಾನು ಇಲ್ಲಿ ಕರ್ಕೊಂಡೇ ಬರ್ತಿರ್ಲಿಲ್ಲ. ಛೇ, ಪರವಾಗಿಲ್ಲ, ನೀವ್ಯಾಕೆ ಸಾರಿ ಕೇಳ್ತೀರಾ ಬಿಡಿ. ನಿಮ್ ಅಣ್ಣಂದಿರು ದಿಢೀರ್ ಅಂತ ಮನೆ ಒಳಗ್ ನುಗ್ಗಿ ನಿಮ್ ಕಣ್ಣೆದ್ರಿಗೆನೆ ನಿಮ್ ಗಂಡಂಗೆ ದಡ ದಡ ಅಂತ ಹೊಡೆದ್ರೆ ಏನ್ ಮಾಡ್ತೀರಾ? ಬಾಮ ಇದ್ರ ಮಧ್ಯೆ 1000 ಇರುತ್ತೆ, ನಾನ್ ಯಾಕೆ ಅವ್ರ ಮಧ್ಯೆ ಹೋಗ್ಬೇಕು ಅಂತ ದೇವ್ರ ತರ ನಿಂತ್ಕೊಂತೀರಾ? ಏನು ಸುಮ್ನೆ ಇರೋದಾ? ನಮ್ ಯಜಮಾನ್ರ ತಂಟೆಗೆ ಯಾರಾದ್ರೂ ಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನನ್ ಗಂಡ ಕಣೆ ಅವರು, ನನಗ್ ಸರ್ವಸ್ವ. ಅವ್ರಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನನ್ನ ಪ್ರಾಣನೇ ಹೋದಾಗತ್ತೆ. ಅಂತದಕ್ಕೆ ನಾನು ಅವಕಾಶ ಮಾಡ್ತೀನಾ ಅವ್ರನ್ನ? ಯಾಕತ್ತೆ ಮಾತಾಡಿ. ಅದು ಹಾ, ನಿಮಗ್ ಮಾತ್ರ ನಿಮ್ ಗಂಡನ ಮೇಲೆ ಬೆಟ್ಟದಷ್ಟು ಪ್ರೀತಿ, ನಮ್ಗಿರಲ್ವಾ ನನ್ ಗಂಡನ ಮೇಲೆ? ನಿಮ್ ಗಂಡಂಗೆ ಬೇರೆಯವ್ರು ಬಂದು ಹೊಡೆದಾಗ ನಿಮಗ್ ಕೋಪ ಬರೋದ್ ಸರಿ ಅಂದ್ರೆ ಆಗ್ಲೇ ನನಗ್ ಕೋಪ ಬಂದಿದ್ದು ಸರಿನೇ. ಆಗ್ಲೇ ಮಾವ ಹೊಡಿಯಕ್ ಬಂದಾಗ ನಾನ್ ತಡದ್ನಲ್ಲ, ಅದ್ ತಪ್ಪು ಅನ್ನೋದಾದ್ರೆ ಈಗ ನೀವ್ ಹೇಳ್ತಿರೋದು ತಪ್ಪೆ. ಹೋಗ್ಲಿ ಬಿಡಿ, ಈ ವಿಷಯಕ್ಕೆ ನಾವಿಬ್ರು ಕಿತ್ತಾಡ್ಬೇಕು. ಕಾಂಪ್ರಮೈಸ್ ಆಗೋಣ. ತಗೊಳ್ಳಿ, ಕಜ್ಜಾಯ ತಿನ್ನಿ. ಸರಿ, ಈಗ ಹೊತ್ತಾಯ್ತು, ಹೋಗ್ ಮಲ್ಕೋ. ಏನ್ ಗೊತ್ತಾ, ನಮ್ ಕೇಶವಂಗೆ ಸ್ವಲ್ಪ ಮುಂಗೋಪ ಅಷ್ಟೆ. ಈಗೇನೋ ಮಾತಾಡ್ಬೇಡ, ಬೆಳಗ್ಗೆ ಹೊತ್ತಿಗೆಲ್ಲ ಸರಿ ಹೋಗುತ್ತೆ. ಈಗ ತಿಂದಿದ್ದಾಯ್ತಲ್ಲ, ನಿನಗ್ ಸಮಾಧಾನ ಆಯ್ತು ತಾನೆ? ಹೋಗಕ್ಕಂದ, ಮಲ್ಕೋ, ಹೋಗಮ್ಮ. ಗೊತ್ತು, ನಿಮ್ ಮಗ ದೊಡ್ಡ ದುರ್ವಾಸ ಮುನಿ, ಇನ್ನು ಬಿಸಿ ಉಸಿರೇ ಬಿಡ್ತಿರ್ತಾನೆ. ಅವ್ನ್ಗೋಗಿ ಸಮಾಧಾನ ಮಾಡ್ತೀನಿ. ಸರಿ, ಬೇಗ ಹೋಗ್ ಮಲ್ಕೋ. ಅಯ್ಯೋ ದೇವ್ರೇ, ಏನ್ ಹುಡುಗಿನಪ್ಪ. ತಗೋ, ನಿಧಾನ. ಹೋಗು ಮಗಳೇ, ಮಲ್ಕೋ ಹೋಗು. ನಮ್ಮಮ್ಮ ದೊಡ್ಡ ತಪ್ಪು ಮಾಡ್ಬಿಟ್ರು. ನಿನ್ನಂತ ಕೋತಿನ ನನ್ ತಲೆ ಕಟ್ಟಿ. ಇದೊಂದ್ ಮಾತ್ ಕರೆಕ್ಟ್ ಆಗಿ ಹೇಳ್ದೆ ನೋಡು. ಅತ್ತೆ ನಿಜವಾಗ್ಲೂ ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ. ಇದನ್ನ ಒಂದಿನ ನೆಮ್ಮದಿಯಾಗಿರೋಕ್ ಆಗ್ತಿಲ್ಲ. ಎಲ್ಲ ನನ್ ಹಣೆ ಬರ. ನಿನ್ ಹಣೆ ಬರಹ ಚೆನ್ನಾಗಿರೋದ್ಕೆನೆ ಬೆಟ್ಟದಿಂದ ಪಾತಾಳಕ್ ಬೀಳ್ಬೇಕಾಗಿರೋ ನೀನು ಇವತ್ ನಂದಾಗೋಕುಲಲ್ಲಿರೋದು. ಅಯ್ಯೋ ಸರ್, ಬೆಟ್ಟದ ಮೇಲಿಂದ ಕೆಳಗ್ ಬಿದ್ದಿದ್ರೆ ಸ್ವರ್ಗಕ್ಕಾದ್ರೂ ಹೋಗ್ತಿದ್ದೆ. ಈ ನರ್ಕಕ್ ಬರೋ ಕರ್ಮ ನನಗೇನಕ್ ಬೇಕಿತ್ತು? ದೇವ್ರಿಗೆ ಗೊತ್ತು. ಹೌದೌದೌದೌದು, ಪಾಪ ಏನ ಯಮಧರ್ಮರಾಜ ನೀನ್ ಹುಟ್ಟದಾಗಿಂದ ಮಾಡಿರೋ ಪುಣ್ಯ ಕಾರ್ಯಗಳಿಗೆ ಸ್ವರ್ಗಕ್ಕೆ AC ಟಿಕೆಟ್ ಬುಕ್ ಮಾಡಿ ಕೊಡ್ತಿದ್ದ ನೋಡು. ಹೋಗಿ ಕನ್ನಡಿಲಿ ನಿನ್ ಮೂತಿ ನೋಡ್ಕೋ. ಮನುಷ್ಯ ಅಂದ್ಮೇಲೆ ಸ್ವಲ್ಪನಾದ್ರೂ ಕೃತಜ್ಞತೆ ಇರ್ಬೇಕು. ಇದೆಲ್ಲ ನಿನ್ಗೆ ಎಲ್ ಬರುತ್ತೆ ಹೇಳು? ಅದ್ ನಿನಗೂ ಇಲ್ಲ, ಇಡೀ ನಿಮ್ ಫ್ಯಾಮಿಲಿಗೂ ಇಲ್ಲ. ಈ ಲೂಸು, ನನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡು, ಅರೆ ನನ್ ಫ್ಯಾಮಿಲಿ ಬಗ್ಗೆ ಏನೋ ಮಾತಾಡ್ಬೇಡ. ನನ್ ಕೆಟ್ಟು ಕೋಪ ಬರುತ್ತೆ. ಬಂದ್ರೆ ಏನೇ ಮಾಡ್ತ್ಯಾ? ಏನು ಮಾಡ್ಕೊಳಕ್ ಆಗಲ್ಲ ನಿನ್ ಕೈಲಿ. ಅಯ್ಯೋ ದೇವ್ರೆ, ಇವ್ರೇನಪ್ಪ ಹೀಗ್ ಕೂಗಾಡ್ತಿದ್ದಾರೆ? ಅಷ್ಟಕ್ಕೂ ನಿನ್ ಮೇಲ್ ಕೂಗಾಡ್ಬಾರ್ದು ನಾನು. ನಿನ್ನಂತ ತಿಗಣೆನ ನನಗ್ ಕಟ್ಟಾಕಿದ್ರಲ್ಲ ನಮ್ಮಮ್ಮ ಜಗನ್ಮಾತೆ, ಅವಳಿಗೆ ಹೇಳ್ಬೇಕು ನಾನು. ರಾಮ, ಈಗ ತಾನೇ ಒಂದ್ ಜಗಳ ಮುಗೀತು ಅಂದ್ರೆ ಈಗ ಇನ್ನೊಂದ್ ಜಗಳನ? ಇವ್ರ ಈ ತರ ಕಿತ್ತಾಡೋದನ್ನ ನಮ್ಮ ಯಜಮಾನ್ರು ಬರೋದು ನೋಡೋದು, ಅವ್ರಿಗೆ ಸತ್ಯ ಗೊತ್ತಾಗೋದು, ಅಯ್ಯಯ್ಯೋ ಏನಪ್ಪ ಮಾಡೋದು? ನಾನು ಅಷ್ಟೇ ಅದೇ ವಿಷಯನ ಅವ್ರ ಹತ್ರ ಕೇಳ್ಬೇಕು. ನನ್ ಲೈಫ್ ನ ಹಾಳ್ ಮಾಡಕ್ಕೆ ಇವನ್ಗಿಂತ ಒಳ್ಳೆ ದಾರಿ ಇರ್ಲಿಲ್ವಾ ಅಂತ. ಅಲ್ವಾ? ಏನ್
ಅಮ್ಮೋ ಏನಾಯ್ತೆ? ಯಾಕಿಬ್ರು ಜಗಳ ಆಡ್ತಿದ್ದೀರಾ? ಎಲ್ಲ ನಿಮ್ಮಿಂದಾನೇ ಆಗಿರತ್ತೆ. ಯಾಕತ್ತೆ ಇವನ್ ಜೊತೆ ನನ್ ಮದ್ವೆ ಮಾಡಿದ್ರಿ? ಈ ಮದ್ವೆ ಬಗ್ಗೆ ನಂಗೆ ಯಾವ ಎಕ್ಸ್ಪೆಕ್ಟೇಷನ್ಸು ಇರ್ಲಿಲ್ಲ. ನನ್ ಲೈಫ್ ಈ ತರ ನರ್ಕ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏನ್ ಮಾತಾಡ್ತಿದ್ಯಮ್ಮೋ? ಅವತ್ ನೀನಿದ್ದ ಪರಿಸ್ಥಿತಿಲಿ ನಾನ್ ಬೇರೆ ಏನ್ ಮಾಡೋದಕ್ಕಾಗ್ತಿತ್ತು? ಯಾವನ್ ಜೊತೆನೂ ಓಡ್ ಹೋದೋಳು ಅಂತ ಜನ ಬಾಯಿಗೆ ಬಂದಾಗ ನಿನ್ ಬಗ್ಗೆ ಮಾತಾಡಿರೋರು. ಹಾಗ ನೀನ್ ನೆಮ್ಮದಿಯಾಗಿ ಬದುಕಕ್ಕಾಗ್ತಿತ್ತ? ಈಗ ನಾನೇನ್ ತುಂಬಾ ನೆಮ್ಮದಿಯಾಗಿ ಖುಷಿಯಾಗಿದ್ದೀನ ಅತ್ತೆ. ನಿಮ್ ಮಗನ್ ಜೊತೆ ಇಟ್ಕೊಂಡು ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದೀನಿ. ಅಮ್ಮೋ ಅವತ್ತಾಗಿದ್ ವಿಚಾರಕ್ಕೆ ನಿನ್ ಸಾಯಕ್ಕೆ ಹೊರಟೋಗಿದ್ಯಲ್ಲೇ. ಅವಾಗ ನನ್ಗಾಗಿದ್ದ ಆತಂಕಕ್ಕೆ ಸತ್ರೆ ಸಾಯ್ತಿದ್ದೆ ಅತ್ತೆ. ಈ ವಲ್ಲಭನ್ ಜೊತೆ ಹೀಗ್ ಕಿತ್ತಾಡ್ಕೊಂಡು ಆದ್ರೆ ಮಾತಿಗೂ ಬೈಸ್ಕೊಳ್ಳೋ ಬದಲು ಒಂದೇ ಕ್ಷಣಕ್ ಸತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಮಾತಿಗೂ ಅವನನ್ನ ಹೇಗ್ ನಡ್ಸ್ಕೊಂತ ಇದ್ದಾನೆ ಅಂತ ನಿಮಗ್ ಗೊತ್ತಾತ್ತೆ? ಏನೋ ನನಗ್ ಜೀವನ ಅನ್ನೋ ಭಿಕ್ಷೆ ಹಾಕಿದೀನಿ ಅನ್ನೋ ಲೆವೆಲ್ಗೆ ಮಾತಾಡ್ತಿದ್ದಾನೆ. ಅವತ್ ನೀವ್ ನನ್ನ ಹತ್ರ ಬಂದು ಆ ವಲ್ಲಭನ್ ಮದ್ವೆ ಆಗು ಅಂತ ಹೇಳ್ದಾಗ ನಾನು ಯಾರು ಕುಣ್ದು ನಿಮ್ ಮಗನ್ ನಾನ್ ಮದ್ವೆ ಆಗ್ತೀನಿ ಅಂತ ತುದಿಗಾಲಲ್ಲಿ ನಿಂತಿದ್ನ? ಇಲ್ಲ ತಾನೆ? ನನಗೂ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ದೆ ಅಲ್ವಾ? ಅದನ್ನ ಹೇಳಿ ಅರ್ಥ ಮಾಡ್ಸಿ ನಿಮ್ ಮಗಂಗೆ. ಬೈ ಚಾನ್ಸ್ ಈ ಮದ್ವೆ ಆಗದೆ ಹೋಗಿದ್ದಿದ್ರೆ ನೀವೇನ್ ಮಾಡ್ತಿದ್ರಿ ಹೇಳಿ? ನನ್ನ ಕರ್ಕೊಂಡ್ಬಂದು ನಮ್ಮ ಮನೆ ಮುಂದೆ ನಿಲ್ಸ್ತಿದ್ರಿ ಅಲ್ವಾ? ಆಗ ಊರಿನ ಜನ ನನ್ ಬಗ್ಗೆ ಏನ್ ಮಾತಾಡ್ತಿದ್ರು? ಅಯ್ಯೋ ಮದ್ವೆ ಮನೆಯಿಂದ ಈ ಹುಡ್ಗಿ ಯಾವನ್ ಜೊತೆನೋ ಓಡೋದ್ಲು, ಒಂದಿನ ಪೂರ್ತಿ ಅವನ್ ಜೊತೆ ಇದ್ದು ಈಗ ಅವನ್ ಮೋಸ ಮಾಡ್ದ ಅಂತ ಒಂದ್ ಚೂರು ನಾಚಿಕೆ ಇಲ್ದೆ ಅವಳ ಅಪ್ಪನ್ ಮುಂದೆ ಬಂದ್ ನಿಂತಿದ್ದಾಳೆ ಅಂತ ಅಲ್ವಾ? ಅಪ್ಪ ಅವಮಾನ ತಡೆಯಕ್ಕಾಗ್ದೆ ನನ್ನ ಸಾಯಿಸಿರೋರು. ಅಪ್ಪನ್ ಕೈಲಲ್ವಾ ನೆಮ್ಮದಿಯಾಗಿ ಸಾಯ್ತಿದ್ದೆ. ಅಮ್ಮು ಏನ್ ಮಾತಾಡ್ತಾ ಇದೆಯಾ ನೀನು? ನನ್ನ ಕಣ್ಣೆದುರುಗಡೆ ನಿನ್ನ ಜೀವನ ಹಾಳಾಗ್ತಾ ಇದ್ರೆ ಅದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ನೆ ಇರೋದು? ಇರ್ಬೇಕಾಗಿತ್ತು ಅತ್ತೆ. ಯಾಕಂದ್ರೆ ಇವಾಗ ನಾನ್ ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ಪಾಡ್ ಪಡ್ತಾ ಇದ್ದೀನಿ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಅಮ್ಮೋ ಹೌದು ಅತ್ತೆ. ನೀವ್ ಮಾಡಿರೋ ಕೆಲ್ಸದಿಂದ ನನಗೂ ಖುಷಿ ಇಲ್ಲ, ಅವನಿಗೂ ಖುಷಿ ಇಲ್ಲ, ನಮ್ ಮದ್ವೆ ಮಾಡ್ಸಿರೋ ನಿಮಿಗೂ ಖುಷಿ ಇಲ್ಲ. ಪ್ರತಿದಿನ ಅಯ್ಯೋ ಯಾರಿಗ್ ಸತ್ಯ ಗೊತ್ತಾಗ್ಬಿಡುತ್ತ ಅನ್ನೋ ಭಯದಲ್ಲೇ ಬದುಕೋ ಹಾಗಾಗಿದೆ. ಹಾಗಲ್ಲ ಅಮ್ಮೋ. ಪ್ಲೀಸ್ ಅತ್ತೆ, ಒಂದ್ ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಇಡಕ್ ಬಿಟ್ಬಿಡಿ ಪ್ಲೀಸ್.